ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೆಡಿಕಲ್ ಸೀಟ್ ಕೊಡಿಸೋದಾಗಿ ಮಧ್ಯವರ್ತಿ ಮಾಡಿರುವಂತಹ ವಂಚನೆ ಇದು. ವೃದ್ಧನಿಗೆ 39 ಲಕ್ಷ ರೂಪಾಯಿ ವಂಚನೆಗೆ ಯತ್ನಿಸಿದ್ದಾನೆ ಅಖದೀಮ. ಹೌದು, ಸೀಟು ಕೊಡಿಸೋದಾಗಿ ರಮೇಶ್ ಎಂಬಾತನಿಂದ ಆಗಿರುವಂತಹ ಮಹಾ ಮೋಸ. 39 ಲಕ್ಷ ರೂಪಾಯಿ. ಮೊಮ್ಮಗಳಿಗೆ ಸೀಟ್ಗಾಗಿ ವೃದ್ಧ ಗೋಪಾಲಪ್ಪ ವಿಚಾರಿಸಿರ್ತಾರೆ. ಬೆಂಗಳೂರಿನ ದಾಸರಹಳ್ಳಿ ನಿವಾಸಿ ಈ ಗೋಪಾಲಪ್ಪ ಮೊಮ್ಮಗಳು ಸಿಇಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾರೆ. ಮೆಡಿಕಲ್ ಸೀಟ್ ಬೇಕು, ಹಾಗಾಗಿ ವಿಚಾರಿಸಿರ್ತಾರೆ. ಈ ವೇಳೆ ರಮೇಶ್ ಪರಿಚಯ ಆಗುತ್ತೆ. ಆ ರಮೇಶ್ ಸೀಟ್ ಕೊಡಿಸೋದಾಗಿ ಭರವಸೆ ಕೊಡ್ತಾರೆ. ಆಮೇಲೆ ಆಗಿದ್ದೇ ವಂಚನೆ. 39 ಲಕ್ಷ ರೂಪಾಯಿ. ಖಾಲಿ ಚೆಕ್ ಪಡ್ಕೊಂಡ್ಬಿಟ್ಟು ಫೋನ್ ರಿಸೀವ್ ಮಾಡೋದಿಲ್ಲ. ಈ ರೀತಿ ವೃದ್ಧನಿಗಾಗಿರುವಂತಹ ಮೋಸ. ಸುಮಾರು 8-9 ತಿಂಗಳ ಹಿಂದೆ ತನ್ನ ಮೊಮ್ಮಗಳಿಗೆ ಮೆಡಿಕಲ್ ಸೀಟ್ ಬಗ್ಗೆ ಓಡಾಡ್ತಾ ಇತ್ತು. ಆಗ ರಮೇಶ್ ಬಾಬು ಅನ್ನೋ ಆಸಾಮಿ ಮಾಡಿರ್ತಾರೆ. ರಮೇಶ್ ಬಾಬು ಅನ್ನೋರು ಇದೇ ರೀತಿಯಲ್ಲಿ ತುಂಬ ಜನಕ್ಕೆ ಅನ್ಯಾಯ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೆ. ತುಂಬ ಜನ ಅನ್ಯಾಯಕ್ಕೊಳಗಾದವರು ಈ ರಮೇಶ್ ಬಾಬು ವಿರುದ್ಧ ಹೋರಾಡಕ್ಕೆ ಯಾರ ಕೈ ಜೋಡಿಸಿದ್ರೆ ನಾವು ಅವ್ರ ಜೊತೆಯಲ್ಲಿ ನಾನು ನನ್ನ ಮೊಮ್ಮಗಳಿಗಾಗಿ ಒಂದು ಮೆಡಿಕಲ್ ಕಾಲೇಜಿಗೆ ಸೀಟ್ ಬೇಕಾಗಿತ್ತು. ಆ ಸೀಟ್ ಬೇಕಾಗಿದ್ದಾಗ ನಾನು ಎಲ್ಲ ಕಡೆಯೂ ಓಡಾಡ್ತಿದ್ದ ಸಮಯದಲ್ಲಿ ನನಗೆ ನನ್ನ ಸ್ನೇಹಿತರಾದಂಥ ಶಿವಕುಮಾರ್ ಅಂತೇಳಿ ರಾಜಾಜಿನಗರದವರು ಅವ್ರು ಹೇಳಿದ್ರು, ಇಲ್ಲಿ ರಮೇಶ್ ಬಾಬು ಅಂತ ಒಬ್ಬರವ್ರೆ, ಆತನ ಕೊಡಿಸ್ಬೋದು, ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋದರು. ನಾನು ಹೋಗಿದ್ದೆ. ಅವ್ರದ್ದು ಕೆಂಗೇರಿ ಹತ್ರ ಅವರ ಒಂದು ರೂಮ್ ಇದೆ. ಆ ರೂಮಲ್ಲಿ ಒಂದೇ ಅಲ್ಲ, ಭಾಳಷ್ಟು ರೂಮ್ಗಳಿದೆ ಅಲ್ಲಿ. ಬೇಕಪ್ಪ ನೀನು ಅಂತ ಹೇಳಿದಾಗ ನಾನು ಕೊಡ್ತೀನಿ ಅಂತ ಒಪ್ಕೊಂಡೆ. ಅವರು ಭಾಳಷ್ಟು ದಿನ ಓಡಾಟ ಮಾಡಿದ್ರು. ನನಗೆ ಏನು ಅವರು ಸೀಟ್ ಕೊಡಿಸ್ಲಿಕ್ಕೆ ಆಗಲಿಲ್ಲ. ನಾನೇ ಸ್ವತಃ ನನ್ನ ಜಮೀನನ್ನ ಮಾರಿ ಒಡವೆ ಎಲ್ಲ ಹಾಡಾಕಿ ನಾನು ನನ್ನ ಮೊಮ್ಮಗಳಿಗೆ ಸೀಟ್ ತಗೊಂಡಾದ್ಮೇಲೆ ಈತ ನನಗೆ ಶ್ಯೂರಿಟಿಯಾಗಿ ಚೆಕ್ ಕೊಡು ಅಂತ ಹೇಳಿದರು. ನಾನು ಶ್ಯೂರಿಟಿಗಾಗಿ ಆತನ ಚೆಕ್ ಕೊಟ್ಟಿದ್ದಂತೂ ಸತ್ಯ. ನಾನು ಒಂದು ಸ್ವಲ್ಪ ದಿನಕ್ಕೆ ನನ್ನ ಜಮೀನು ಮಾರಾಟ ಆಯಿತು. ಅದು ದಾಖಲೆ ಇದೆ, ಎಲ್ಲ ಇದೆ. ಆ ಜಮೀನು ಮಾರಾಟ ಆದಮೇಲೆ ನಾನು ಹೇಳಿದ್ರು, ಒಂದು ದಿನ ಕೇಳಿದೆ, ಏನಪ್ಪ ನನಗೆ ದುಡ್ಡು ಎಲ್ಲಿ